ಜನರಿಗೆ ಹೋಟೆಲ್ ಅಲ್ಲಿ ಊಟ ಮಾಡ್ಬೇಕು ಅಂತ ಆಸೆ, ಇನ್ನು ಕೆಲವರಿಗೆ ಮನೆಯಲ್ಲೇನೆ ಹೋಟೆಲ್ ಅಡುಗೆ ತರ ಮಾಡಿ ತಿನ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ತೀರಾ, ಒಂದೊಂದ್ಸರಿ ಹೋಟೆಲ್ ಟೇಸ್ಟೇ ಬರಲ್ವೇ ಅಂತ ವ್ಯಥೆ ಪಡೋರ್ಗೆ ಒಂದು ಸಖತ್ತಾಗಿರೋ ರೆಸಿಪಿನ ತಗೊಂಡ್ ಬಂದಿದ್ದಾರೆ ಇವತ್ತಿನ ನಮ್ಮ ಶೆಫ್. ಇವತ್ತು ನಮ್ಮ ರೆಸಿಪಿಗಳು ನಿಮ್ಮ ಮುಂದೆ, ಮತ್ತೆ ಇನ್ಯಾಕೆ ತಡ, ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮನ. ನೀವ್ ನೋಡ್ತಾ ಇದ್ದೀರಾ, ಇದು ಸೌದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹೆಂಗೋ ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿರುವ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇವತ್ತು ನಮ್ಮ ಅದ್ಭುತವಾದ ಶೆಫ್ ನ ಬರಮಾಡಿಕೊಳ್ಳುವಂತಹ ಸಮಯ. ಸೊ ಪ್ಲೀಸ್ ವೆಲ್ಕಮ್ ರಘುಸ್ ಕಿಚನ್ ಅವರ ಮಾಲೀಕರು ಹಾಗೆ ಶೆಫ್ ಆದಂತಹ ರಘು. ಫಸ್ಟ್ ಆಫ್ ಆಲ್ ನಿಮ್ಮ ಅಡಿಗೆ ಮನೆನೇ ಅಲ್ಲ, ಅಡುಗೆ ಅರಮನೆ. ಅಪ್ಪ ಸಖತ್ತಾಗಿದೆ, ಸೂಪರ್. ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹೌದಾ? ಅಡಿಗೆ ಮನೆ ಯಾವತ್ತೂ ಚೆನ್ನಾಗಿದ್ರೇನೆ ಅಡಿಗೆ ಮಾಡೋರ್ಗೂ ಖುಷಿ. ಫಸ್ಟ್ ಅಡಿಗೆ ಮನೆ ಅಡುಗೆ ಚೆನ್ನಾಗಿ ಮಾಡೋದಕ್ಕೆ ಪಕ್ಕದಲ್ಲಿ ಇರೋರು ಚೆನ್ನಾಗಿರ್ಬಾರ್ದ ಅಣ್ಣ? ಅದಕ್ಕೆ ನೀವು ಒಂಥರ ಕೇಕ್ ಮೇಲೆ ಚೆರಿ ತರ ನೀವಿದ್ದೀರಾ. ನಮ್ಮ ಯಜಮಾನ್ರು ಒಂದಿನ ಹಿಂಗ್ ಹೊಗಳಿಲ್ಲ ಅಣ್ಣ, ನಂಗೆ ಬೇಜಾರಾಗ. ನಮ್ಮ ಯಜಮಾನ್ರು ಬಿಟ್ಟು ಬಾಕಿ ಎಲ್ಲರೂ ಹೆಣ್ಮಕ್ಳು ಹೊಗಳ್ತಾರೆ ಅಣ್ಣ ನನ್ನ. ಸುಂದರವಾಗಿದ್ಯಾ, ಚೆರಿ ತರ ಇದೆಯಾ, ಆ ತರ ಕುರಿ ಮರಿ ತರ ಇದೆಯಾ ಅಂತೆಲ್ಲ. ಆ ತರ ನೀವು ಇರೋದಕ್ಕೆ ಈ ಅಡಿಗೆ ಶೋ ಇಷ್ಟು ಚೆನ್ನಾಗಿ ನಡೀತಿರೋದು, ಇನ್ನು ಸೂಪರ್ ಆಗಿ ನನ್ನ ನಡೀತಿದೆ. ಮೇಲೆ ಆಣೆ ಮಾಡಿ ಹೇಳಿ, ನೀವು ಇದನ್ನೆಲ್ಲ ಮನ್ಸಾರೆ ಹೇಳ್ತಿದ್ದೀರಾ ಅಂತ. 100ಕ್ಕೆ 100 ಸತ್ಯ. ನಮ್ಮ ಅಡುಗೆ ಮನೆಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ನಿಮ್ಮನ್ನ ನೋಡ್ತಾ ಇದ್ರೇನೆ ಚಟಪಟ ಸ್ಪೈಸಿ ತರ ಇದ್ದೀರಾ. ಹೌದು. ಸೊ ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ನಮಗೋಸ್ಕರ ಏನ್ ತಂದಿದ್ದೀರಾ ಇವತ್ತು? ಸ್ಪೆಷಲ್ ಆಗಿ ಆಕ್ಚುಲಿ ನಮ್ಮ ರಘುಸ್ ಕಿಚನ್ ಅಲ್ಲಿ ಸಿಗುವಂತ ಒಂದು ಡಿಶ್ ಕ್ವಿಕ್ ಆಗಿ ಈಸಿಯಾಗಿ ಮನೆಯಲ್ಲಿ ಸಿಗುವ ಸಾಮಗ್ರಿ ಉಪಯೋಗಿಸ್ಕೊಂಡು ಸಖತ್ತಾಗಿ ಮಾಡ್ಬೋದು. ಅದು ನಿಮ್ಗೆ ಚಪಾತಿ ಜೊತೆ, ನಿಮ್ಗೆ ಇಷ್ಟವಾದ ಜೋಳದ ರೊಟ್ಟಿ ಜೊತೆ, ಕಡಕ್ ರೊಟ್ಟಿ ಜೊತೆ, ಅನ್ನದ ಜೊತೆ. ಜೋಳದ ರೊಟ್ಟಿ ಇಷ್ಟ ಅಂತ? ನಿಮ್ಗೆ ಜೋಳದ ರೊಟ್ಟಿ ಇಷ್ಟ, ಪುಂಡಿ ಪಲ್ಯ ಇಷ್ಟ, ಚಟ್ನಿ ಇಷ್ಟ, ನಿಮ್ಗೆ ಅಲ್ಲ ಶೇಂಗಾ sir, ಚಟ್ನಿ ನೀವ್ ಇಷ್ಟ, ಎಲ್ಲ ಯಾವತ್ತಾದ್ರೂ ಗೊತ್ತ. ನನ್ನನ್ನ ಹೆಣ್ಣೋಡಕ್ ಬಂದಿದ್ರ? ಇಲ್ಲ ಅಲ್ಲ? ನಿಮ್ಮ ಫಾಲೋವರ್ ಕಮಾನ್, ಈಸ್ ಮೈ ಫಾಲೋವರ್ ಅಂತ. ಅದಕ್ಕೆ ನಾನು ಹುಡುಕೊಂಡು ಕಿಚನ್ ವರ್ಗೂ ಬಂದ್ಬಿಟ್ಟಿದ್ದಾರೆ. ಸೂಪರ್ ಸರ್. ಖಂಡಿತ ನಿಮ್ಗೆ ಇಷ್ಟವಾದ ಒಂದೊಂದೇ ಅಡಿಗೆ ಮುಂದೆ ಮಾಡ್ಕೊಡ್ತೀನಿ. ಇವತ್ತು ಪೆಪ್ಪರ್ ಚಿಕನ್ ಸಖತ್ತಾಗಿತ್ತೆ, ತಿಂದ ಮೇಲೆ ಹೇಳ್ಬೇಕು ಹೊಡಿ ಒಂದು ಶಾವಿ ಒಳಗ್ ಮಜ್ಜಿಗೆ. ಹೌದಾ? ನೀವ್ ಹೇಳ್ತೀರಾ ಅದನ್ನ ಇನ್ಮೇಲೆ? ಹೇಳ್ತೀನಿ. ಸೊ ಏನ್ ನಿಮ್ ಅಡುಗೆ ಹೆಸರು ಇವತ್ತು? ಇವತ್ತು ರಘು ಸ್ಪೆಷಲ್ ಪೆಪ್ಪರ್ ಚಿಕನ್. ಓಕೆ, ಸೊ ರಘು ಸರ್, ಈಗ ನಿಮ್ಮ ಐಟಮ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ಗೆ ಏನ್ ಬೇಕು? ಫಸ್ಟ್ ಒಂದು ಮಸಾಲೆ ಹುರಿಬೇಕು. ಹಾ. ಹುರಿದ್ಬಿಟ್ಟು ಹಾಕ್ರೆ ಆ ಘಮ ಮನೆ ಮಂದಿ ಎಲ್ಲ ಪಕ್ಕದ ಮನೆಯವ್ರು ಬಂದು ಕೇಳ್ಬೇಕು, ಹಂಗಿರುತ್ತೆ. ಹಂಗಾರೆ ಜಾಸ್ತಿ ಚಿಕನ್ ತರ್ಬೇಕು ಸರ್ ನಾನು? ಬೇಡ, ಸ್ವಲ್ಪ ಚಿಕನ್ ಅಲ್ಲೇ ಮಾಡೋಣ. ಹೌದಾ? ಪ್ರೇಪನ್ ಹಚ್ಚಿದ್ರಾ? ಎಸ್. ಓಕೆ, ನೋಡಿದ್ದು ಪೆಪ್ಪರ್ ಚಿಕನ್ ಗೆ ಮೇನ್ ಆಗಿ ಕಾಳು ಮೆಣಸನೆ ಇದೇ ಮುಂದಿರುತ್ತೆ. ಇದು ದೊಡ್ಡ ಸ್ಪೂನ್ ಆಗಿರೋದ್ರಿಂದ ಒಂದ್ 2 ಸ್ಪೂನ್ ಹಾಕ್ತೀನಿ. ಖಾರಕ್ಕೆ ಅನುಗುಣವಾಗಿ ಅದು ಓಕೆ ಸ್ವಲ್ಪ ಉರಿತಾ ಇದೆ. ನೆಕ್ಸ್ಟ್ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದೇ 1 ಸ್ಪೂನು ಧನಿಯಾ, ಕೊತ್ತಂಬರಿ ಬೀಜ, ಸೋಂಪು ಕಾಳು. ಇದು ಒಳ್ಳೆ ಘಮ ಕೊಡುತ್ತೆ. ಇದೊಂದು ಅರ್ಧ ಸಾಕು, ಅರ್ಧ ಸ್ಪೂನ್. ಸ್ವಲ್ಪ ಹುರಿಬೇಕು ಇದು. ಸರ್ ಮೇಡಮ್ ಇದು ಫ್ರೈ ಆಯ್ತು. ಇದನ್ನೀಗ ನೀವು ಮಾಡ್ತೀರಲ್ಲ ಕೆಲಸ, ನಾನು ಇರೋದೇ ನಿಮ್ಮ ಸೇವಕಿ ಸರ್. ಇದು ತಣ್ಣಗಾಗಿದೆ. ತಣ್ಣಗಾದ ಕೂಡಲೇ ನಾವು ಮಿಕ್ಸಿ ಜಾರಿ ಹಾಕೊಂತ ಇದೀವಿ. ಘಮ್ ಘಮ್ ಅಂತಿದೆ. ಇಷ್ಟೇ, ಫುಲ್ ನೈಸು ಆಗ್ಬಾರ್ದು. ಈ ತರ ಲೈಟ್ ಆಗಿ ತರ್ತಾರೆ. ನಿಮ್ ಮನೇಲಿ ಕುಟಾಣಿ ಇದ್ರೆ ಅದ್ರಲ್ಲಿ ಕುಟ್ಕೋಬಹುದು, ಅದು ಚೆನ್ನಾಗಿರುತ್ತೆ. ಅದು ಚೆನ್ನಾಗಿರುತ್ತೆ. ವಾವ್, ಅದಂತೂ ಒಳ್ಳೆ ಫ್ರೇಗ್ರೆನ್ಸ್ ಕೊಡುತ್ತೆ ಸರ್. ಹೌದು. ನಿಮ್ಗೆ ಎಣ್ಣೆ ಬೇಕಾ? ಈಗ ಎಣ್ಣೆ ಬೇಕು. ಫಸ್ಟ್ ಗ್ಯಾಸ್ ಹಚ್ಕೊಂತೀನಿ. ಓಕೆ, ಸೊ ಇವತ್ತಿನ ಅಡುಗೆಲಿ ನಾವು ಬಳಸ್ತಾ ಇದ್ವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಮೇಡಮ್ ಎಣ್ಣೆ ಕಾದಿದೆ. ಬೆಳ್ಳುಳ್ಳಿ ಈ ತರನು ಹಾಕಬಹುದು, ಜಜ್ಜಿರೋ ಬೆಳ್ಳುಳ್ಳಿನೂ ಹಾಕೋಬಹುದು. ನಂಗೆ ಆಕ್ಚುಲಿ ಬೆಳ್ಳುಳ್ಳಿ, ನಾನ್ ವೆಜ್ಗೆಲ್ಲ ಬೆಳ್ಳುಳ್ಳಿ ಹಾಕ್ತಾರಲ್ಲ, ನಂಗೆ ಸಖತ್ ಇಷ್ಟ. ಆಮೇಲೆ ಮನೇಲಿ ನಾನೇ ಸರ್ ಬೆಳ್ಳುಳ್ಳಿ ಬಿಡಿಸೋದು, ತರಕಾರಿ ಹೆಚ್ಚೋದು, ಬೆಳ್ಳುಳ್ಳಿ ಬಿಡಿಸೋದ್ರೆಲ್ಲ ತುಂಬಾ ಫೇಮಸ್ ಸರ್ ನಮ್ಮ ಮನೇಲಿ. ಹೌದಾ? ಹೌದು. ಒಂದ್ 2 ಈರುಳ್ಳಿ ಉದ್ದ ಕಡ್ಡಿ ತರ ಹಚ್ಕೊಂಡಿರೋದು. ಫ್ರೈ ಆಗ್ತಾ ಇರ್ಲಿ. ಒಗ್ಗರಣೆಗೆ ಇದು ಗುಂಟೂರು ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ. ನಿಮ್ಗೆ ಫ್ರೈ ಆದ್ಮೇಲೆ ಇದ್ರ ಒಳಗಡೆ ಆಯಿಲ್ ಮಸಾಲೆ ಎಲ್ಲ ಹೋಗಿ ಸೂಪರ್ ಟೇಸ್ಟ್ ಇರುತ್ತೆ. ನೋಡೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೂಪರ್. ಆಮೇಲೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಉತ್ತರ ಕರ್ನಾಟಕ ಮಂದಿ ಖಾರ ಜಾಸ್ತಿ ಬೇಕು. ಹೌದು, ಚೂರು ಹಾಕ್ತೀನಿ. ಅಣ್ಣ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ತಿದ್ದೀರಾ? ತಿಂದ ಮೇಲೆ ಹೇಳ್ತೀರಾ ಹೆಂಗಿದೆ ಅಂತ ಬಿಟ್ಟು. ಆಕ್ಚುಲಿ ಹೌದಣ್ಣ, ಇಲ್ಲಿ ಬಂದಿರೋರೆಲ್ಲ ಹಂಗೆ ಅಂತಾರೆ. ಅವ್ರ ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ನಾನು ಇಷ್ಟೊಂದು ಹಾಕ್ಬಿಟ್ರಿ ಅಂತಿರ್ತೀನಿ. ಅವ್ರು ಮೇಡಮ್ ತಿಂದ ಮೇಲೆ ನೋಡಿ ನೀವು ಹೆಂಗಿರತ್ತೆ ಅಂತ ಅಂತಾರೆ. 1 kg ಚಿಕನ್ನಿಗೆ ಒಂದಿಷ್ಟು ಪ್ರಪೋರ್ಷನ್ ಬೇಕಾಗತ್ತೆ. ಸ್ವಲ್ಪ ಕರಿಬೇವು, ಈರುಳ್ಳಿ ಒಂದು ಹಾಫ್ ಬಾಯ್ಲ್ ಆಗಿದೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ ಸಮಯ. ಓಕೆ, 1.5 ಸ್ಪೂನ್, 1.5 ಸ್ಪೂನ್, 1.5 ಸ್ಪೂನ್ ಇದೊಂಚೂರು. ಓಕೆ, ಹಸಿ ಸ್ಮೆಲ್ ಹೋಗು.
1 kg ಚಿಕನ್ ಇದೆ. ಓಕೆ. ನಿಮ್ದು ಸ್ಪೆಷಲ್ ಫೇವರಿಟ್ ಲೆಗ್ ಪೀಸ್. ಅಣ್ಣ ಮದ್ವೆ ಆಗಿದೆಯಾ ನಿಮ್ಗೆ? ಒಂದೇ ಮದ್ವೆ, ಒಂದೇ ಹೆಂಡತಿ, ಒಂದೇ ಮಗ. ಏನ್ ನಿಮ್ ವೈಫ್ ಹೆಸರು? ಸುಮಾ. ನನ್ನ ಬೆನ್ನೆಲುಬು ಅವರೇ. ಹೌದಾ? ಇವತ್ತು ಇಲ್ಲಿಗೆ ಹೋಗೋದಕ್ಕೂ ಅವರೇ ಸ್ಫೂರ್ತಿ. ತುಂಬಾ ಅಡಿಗೆ ಮಾಡೋದು ಎಲ್ಲದಕ್ಕೂ ಅವರೇನೆ ನನ್ನ ಘಮ ಘಮ. ಅಲ್ಲಿ ಸುಮಾ, ಇಲ್ಲಿ ಘಮ. ಹಂಗೆ ಆ ಸುಮಾ ಸಪೋರ್ಟ್ ಮಾಡಿದ್ಮೇಲೆ ಈ ಘಮ ಘಮ. ಆಹಾ. ಈಗ ಇದು ಶುಂಠಿ ಬೆಳ್ಳುಳ್ಳಿ ಜೊತೆ ಎಲ್ಲ ಫ್ರೈ ಆಗ್ತಾ ಇದೆ. ಓಕೆ. ಈ ಸಮಯದಲ್ಲಿ 1/4 ಚಮಚ ಅರಿಶಿನ ಹಾಕ್ತಾ ಇದ್ದೀನಿ. ಎಷ್ಟು ವರ್ಷ ಆಯ್ತು ರಘು ಸರ್ ಮದ್ವೆ ಆಗಿ? ಮದುವೆ ಆಗಿ 10 ವರ್ಷ ಆಯ್ತು. 10 ವರ್ಷ ಆಯ್ತಾ? ಹೌದು. ನೀವು ಸಣ್ಣರಿದ್ದಾಗಲೇ ಮದ್ವೆ ಆಗ್ಬಿಟ್ರಾ? ಇಲ್ಲ. ಮತ್ತೆ ಎಷ್ಟು ವರ್ಷ ನಿಮ್ಗೆ ಇವಾಗ? ನನ್ಗೆ 42. ಅಯ್ಯೋಯ್ಯೋ, ಇವಾಗ ಗೊತ್ತಾಯ್ತು ಬಿಡಿ ಸರ್, ನೀವು ತುಂಬಾ ಆರೋಗ್ಯವಾಗಿ ಊಟ ಮಾಡ್ತೀರಾ ಅಂತ. ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಹುಳಿಗೆ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಆಹಾ. ನೀವು ಬೇಸಿಕಲಿ ಬೆಂಗಳೂರವ್ರೇನಾ ಸರ್? ಮೂಲತಃ ನಾವು ಕರಾವಳಿ ತೀರ ಪ್ರದೇಶದವರು, ಕುಂದಾಪುರದವರು. ಬಾಬಾ ಸರ್, ನೀವು ಕುಂದಾಪುರ ಕನ್ನಡ ಹೇಳ್ಕೊಡಿ ಸರ್ ನಂಗೆ. ಪೈಕು ಬರ್ಕು ತರ್ಕು ತಿನ್ಕು ಅರ್ಕೆ ನಂದು ಈ ಕಲಿಯೋ ತುಂಬಾ ಸುಲಭವಾಗಿ ಬೇಗ ಮಾತಾಡ್ಬೋದು ನಮ್ ಕುಂದಾಪುರ ಕನ್ನಡ ಭಾಷೆ. ಹಂಗೆ ಹೋಗಬೇಕು ಅನ್ನೋಂಗಿಲ್ಲ, ಬೈಕ್ ಅಂತೀವಿ. ಬರಬೇಕು ಅನ್ನೋಂಗಿಲ್ಲ. ಸರ್ ನಮ್ ಉತ್ತರ ಕರ್ನಾಟಕ ಸರ್ ಹೊಯ್ಕ್ ಅಂದ್ರೆ ಏನ್ ಗೊತ್ತಾ ಸರ್? ಭಾಷೆ ಎಷ್ಟು ಡಿಫ್ರೆನ್ಸ್ ಬರತ್ತಲ್ವಾ ಸರ್? ಕರ್ನಾಟಕದಲ್ಲೇ ಇದ್ರೂನುವೆ ಸೂಪರ್. ಚಿಕನ್ ಮಾಡ್ಕೊಂಡ್ ಬಾ ಅನ್ನಕ್ ಏನಂತಾರೆ ಸರ್? ಚಿಕನ್ ಮಾಡ್ಕೊಂಡ್ ಬಾ, ತಗಬಾ. ತಿನ್ನು ಅನ್ನಕ್ಕೆ ತಿನ್ನು, ಉಣ್ಣು. ಅದೇಂಗ್ ಸರ್ ಒಂಥರ ಮಕ್ಕಳಂಗ ಅನ್ಸಲ್ಲ, ಉಣ್ ಅನ್ನಂಗೆ. ಈಗ ಸ್ವಲ್ಪ ನಿಮ್ ಕೈಯಿಂದ ನೀರ್ ಹಾಕಿ, ಸ್ವಲ್ಪನೇ ಸ್ವಲ್ಪ. ಒಂದ್ 3 ನಿಮಿಷ ಬಾಯ್ಲ್ ಆದ್ರೆ ಸಾಕು ಮೇಡಮ್. ಆಕ್ಚುಲಿ ನಾವು ಅಡಿಗೆ ಜೊತೆ ನನಗೆ ಹಾಡೋದಂದ್ರೆ ತುಂಬಾ ಪ್ರಾಣ. ಹಾಡ್ತಾ ಇರ್ತೀನಿ, ಜೊತೆಗೆ ಅಡಿಗೆ ಮಾಡ್ತಾ ಇರ್ತೀನಿ. ನಾನು ಅಷ್ಟೇ. ಆಕ್ಚುಲಿ ಇವಾಗಿನ ಸಿಚುವೇಶನ್ ಅಲ್ಲಿ ಗ್ಯಾಸ್ ಸಮಸ್ಯೆ ಆಗಿದೆ ತುಂಬಾ ಹೋಟೆಲ್ಗಳಿಗೆ, ಮನೆಯವರಿಗೂ ಕೂಡ. ಹೌದು. ಆದ್ರೂ ಹೋಟೆಲ್ ಅವರು ಕಷ್ಟಪಟ್ಟು ಏನೋ ಒಂದು ಮಾಡ್ಕೊಂಡು ಜನರಿಗೊಂದು ಸೇವೆ, ಅನ್ನದಾತ ಸುಖಿಬಾ ಅಂತ ಇರುವಾಗೆ ನಾವು ಮಾಡ್ತಾ ಇದ್ದೀವಿ. ಗ್ಯಾಸ್ ಬಂದಿಲ್ಲ ಅಂತ ಬರ್ದೆ ಇರ್ಬೇಡಿ ನೀವು, ಸೌದೆ ಒಲೆಯಲ್ಲಿ ಅಡ್ಗೆ ಮಾಡಿ ಕೊಡ್ತೀವಿ ನಾವು. ಗ್ಯಾಸ್ ಸಿಕ್ತಿಲ್ಲ ಅಂತ ಬರ್ದೆ ಇರ್ಬೇಡಿ ನೀವು, ಸೌದೆ ಒಲೆಯಲ್ಲಿ ಅಡ್ಗೆ ಮಾಡಿ ಕೊಡ್ತೀವಿ ನಾವು. 15 ನಿಮಿಷದಲ್ಲಿ ಬೇಕಾದ ಐಟಮ್ ಅನ್ನು ರುಚಿಯಾಗಿ ಮಾಡಿಲ್ವಾ ನಾವು, ಬಿಸಿ ಮಾಡಿ ಕೊಟ್ಟಿಲ್ವಾ. ಸೂಪರ್. ಓಕೆ, ಈಗ ನಿಮ್ ಚಿಕನ್ ಏನ್ ಹೇಳ್ತಾ ಇದೆ? ಆಲ್ಮೋಸ್ಟ್ ಈಗ ನೋಡಿ 80% ಬಾಯ್ಲ್ ಆಗಿದೆ ಮೇಡಮ್. ಓಕೆ ನೋಡಿ ಆಯ್ತು. ಈಗ ಪುಡಿ ಮಾಡಿರುವಂತ ಮಸಾಲೆ ಇದನ್ನ ಹಾಕೊಳ್ಳೋ ಸಮಯ. ಚೂರು ಫ್ರೈ ಆಗ್ಬಿಟ್ರೆ. ನಾನು ಆಕ್ಚುಲಿ ಇಷ್ಟೊತ್ತವರೆಗೂ ಅದನ್ನೇ ನೋಡ್ತಾ ಇದ್ದೆ. ಪೆಪ್ಪರ್ ಡ್ರೈ ಅಂದ್ರಲ್ಲ ಇವರು, ಪೆಪ್ಪರ್ ಯಾವಾಗ ಹಾಕ್ತಾರೆ ಅಂತ ಯೋಚನೆ ಮಾಡ್ತಾ ಇದೆ. ಫೈನಲಿ ಪೆಪ್ಪರಿಗೂ ಒಂದು ಟೈಮ್ ಬಂತು. ಪೆಪ್ಪರ್ ಫ್ರೈ. ಪೆಪ್ಪರ್ ಡ್ರೈ ಬೇರೆ, ಪೆಪ್ಪರ್ ಫ್ರೈ ಬೇರೆ. ಓ ಸೂಪರ್. ನೋಡಿ ಇದು ರೆಡಿ ಆಯ್ತು. ಎಸ್. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಮಾಡಿ ಸರ್. ಈಗ ಡಿಶ್ ಔಟ್ ಮಾಡ್ಲಾ? ನೋಡಿ ಗಮ್ ಅನ್ನುವ ನಮ್ಮ ರಘುಸ್ ಕಿಚನ್ ಅಲ್ಲಿ ಮಾಡುವಂತ ಪೆಪ್ಪರ್ ಚಿಕನ್ ಮಾಡಿದೀನಿ. ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿದೆ, ಘಮ ಇದೆ, ರುಚಿ ಕೂಡ ಇದೆ. ಸೂಪರ್. ಖಂಡಿತ ಇದು ಟೇಸ್ಟ್ ಮಾಡಿ ಹೇಳ್ಬೇಕು. ಬಿಸಿ ಕೈ ಸುಡುತ್ತೆ. ನೋಡೋದಕ್ಕಂತೂ ಅದ್ಭುತವಾಗಿದೆ. ಯಾವಾಗ ತಿಂತೀರೋ ಅನ್ಸ್ತದೆ. ನಿಮ್ಗೂ ಹಂಗೆ ಅನಿಸ್ತಾ ಇದೆಯಾ? ನೀವು ಮನೇಲಿ ಟ್ರೈ ಮಾಡಿ. ಇವಾಗ ನಾನು ಟೇಸ್ಟ್ ಟ್ರೈ ಮಾಡ್ತೀನಿ. ರಘುಸ್ ಸ್ಪೆಷಲ್ ಪೆಪ್ಪರ್ ಚಿಕನ್. ಅಮ್ಮ ಸೂಪರ್ ಆಗಿದೆ. ವಾವ್, ಇಷ್ಟು ಸಕ್ಕತ್ತಾಗಿ ಚಿಕನ್ ಬೇಯಿಸಿದಿರ. ಮಸಾಲ ಎಲ್ಲ ಹೆಂಗ್ ತಿನ್ಬೇಕು ಹೇಳಿ? ಹೇಳ್ದಂಗೆ ಉಪ್ಪು ಹುಳಿ ಖಾರ ಎಲ್ಲ ಹಿಡಿಬೇಕು ಅಂದ್ರಲ್ಲ, ಸಕ್ಕತ್ತಾಗಿ ಹಿಡಿದಿದೆ ಸರ್. ಈ ಸ್ಪೆಷಲ್ ಪೆಪ್ಪರ್ ಚಿಕನ್ಗೆ ಮಜ್ಜಿಗೆ.
ಪೆಪ್ಪರ್ ಚಿಕನ್ ಮಾಡುವ ವಿಧಾನ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಪೆಪ್ಪರ್, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೇಬಲ್ ಸ್ಪೂನ್ ಸೋಂಫ್ ಕಾಳು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಸ್ವಲ್ಪ ತಣ್ಣಗಾಗಿಸಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಿ ಬದಿಗಿಟ್ಟುಕೊಳ್ಳಿ. ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಅರ್ಧ ಕೈಹಿಡಿ ಬೆಳ್ಳುಳ್ಳಿ, 1 ಬೌಲ್ ಹೆಚ್ಚಿದ ಈರುಳ್ಳಿ, 5 ಗುಂಟೂರು ಒಣಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1.5 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಕೊಳ್ಳಿ. ಈಗ 1 ಕೆಜಿ ಚಿಕನ್ ಸೇರಿಸಿ ಮಸಾಲೆ ಚಿಕನ್ಗೆ ಹಿಡಿಯುವಂತೆ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1/4 ಟೇಬಲ್ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಉಪ್ಪು, 1 ನಿಂಬೆ ಹಣ್ಣಿನ ರಸ ಹಾಕಿ ಫ್ರೈ ಮಾಡಿ. ನಂತರ ಅರ್ಧ ಗ್ಲಾಸ್ ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಬೆಂದ ಚಿಕನ್ಗೆ ಮೊದಲೇ ತಯಾರಿಸಿಕೊಂಡ ಮಸಾಲೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಮಸಾಲೆಯುತ ಪೆಪ್ಪರ್ ಚಿಕನ್ ಸವಿಯಲು ಸಿದ್ಧ. ಸೊ ನಮ್ಮ ಮನೆಗೆ ಬಂದಿರುವಂತಹ ಹೊಸ ಅತಿಥಿ ನೀವು, ಹಾಗಾಗಿ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ ನಿಮಗೆ. ಓಕೆ, ಇವತ್ತು ನಮಗೆ ಸ್ಪೆಷಲ್ ರೆಸಿಪಿಯನ್ನ ತೋರಿಸ್ಕೊಡೋದಕ್ಕೆ ನಮ್ಮ ಪ್ರೀತಿಯ ವೀಕ್ಷಕರಲ್ಲಿ ಒಬ್ಬರಾದಂತಹ ನಮ್ಮ ತನುಶ್ರೀ ಅವರು ಬರ್ತಾ ಇದ್ದಾರೆ. ಸೊ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ತನುಶ್ರೀ. ಏನ್ ಸಖತ್ತಾಗಿದ್ದೀರಾ ರೀ, ನೋಡಿದ್ರೆ ನಮ್ಗೆ ಯಾವ ಭರತನಾಟ್ಯಂ ಡಾನ್ಸರ್ ನೋಡ್ದಂಗ ಆಗತ್ತೆ. ಥ್ಯಾಂಕ್ ಯು. ಹೌದಾ, ನೀವು ಭರತನಾಟ್ಯಂ ಡಾನ್ಸರ ಅಲ್ವಾ? ಓಕೆ, ನಮ್ಮ ಅಡುಗೆ ಮನೆಗೆ ಸ್ವಾಗತ. ಥ್ಯಾಂಕ್ ಯು. ಗೋಸ್ಕರ ಏನ್ ಅಡುಗೆ ಮಾಡ್ತಿದ್ದೀರಾ ಇವತ್ತು? ಇವತ್ತು ನಾನು ನಿಮ್ಗೋಸ್ಕರ ಚಿಟ್ಟಿನಾಡ್ ಸ್ಪೆಷಲ್ ಎಗ್ ಕರಿ ಮಾಡ್ಕೊಡ್ತೀನಿ. ವಾವ್, ಚೆಟ್ಟಿನಾಡ್ ಸ್ಪೆಷಲ್ ಎಗ್ ಕರಿ ಮಾಡ್ತಾ ಇದ್ದಾರೆ. ಸೂಪರ್. ಆಕ್ಚುಲಿ ಇದುವರೆಗೂ ಯಾರು ನಮ್ಮ ಕಿಚನ್ ಅಲ್ಲಿ ಎಗ್ ಆ ತರದೇನು ಟ್ರೈ ಮಾಡಿರ್ಲಿಲ್ಲ, ಅದಕ್ಕೆ ನಾನು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ. ಸೂಪರ್. ನಿಮ್ಗೆ ಎಗ್ ಕರಿ ಮಾಡೋದಕ್ಕೆ ಏನ್ ಬೇಕು? ಮೇನ್ ಎಗ್ ಬೇಕು. ಎಗ್ ಇದೆಯಲ್ಲ ಮೇಡಮ್ ಆಲ್ರೆಡಿ. ಯಾವ್ದ್ರಲ್ಲಿ ಮಾಡ್ತೀರಾ? ಎಗ್ಗಲ್ಲೇ ಮಾಡ್ಬೇಕಲ್ಲ. ಚಿನ್ನ ಯಾವ ಪಾತ್ರೆಯಲ್ಲಿ ಮಾಡ್ತಿದ್ಯಾ ಬಂಗಾರ? ಅದನ್ನ ಕೇಳು. ಓಕೆ, ಇವಾಗ ನಾವ್ ಇದ್ರಲ್ಲಿ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊತೀರಾ? ರೋಸ್ಟ್ ಮಾಡ್ಬೇಕು. ಚಕ್ಕೆ ಅದು 2 ಸ್ಲೈಸ್ ಸಾಕು. ಶುಂಠಿ 1/4 ಸ್ಲೈಸ್ ಹಾಕೊಬೇಕು ಸಾಕು. ಅಂಡ್ ಕಾಯಿ ತುರಿ 1/2 ಕಪ್ ಹಾಕೊಂಡ್ರೆ ಸಾಕು. ಓಕೆ. ಬೆಳ್ಳುಳ್ಳಿ 1/2 ಸ್ಪೂನ್ ಹಾಕೊಳ್ಳಿ, ಸ್ಮಾಲ್ ಕಟ್ ಮಾಡ್ಕೊಂಡು. ಹುರ್ಗಡ್ಲೆ ಹಾಕೊಬೇಕು 2-3 ಸ್ಪೂನ್ಸ್ ಹಾಕೊಳ್ಳಿ, ಸಾಕಾಗುತ್ತೆ. ಓಕೆ. ಗಸಗಸೆ ಹಾಕೊಬೇಕು 1/2 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಓಕೆ. ಜೀರಿಗೆ ಹಾಕ್ಬೇಕು 1/2 ಸ್ಪೂನ್. ಓಕೆ. ಅಂಡ್ ಆನಿಯನ್ ಹಾಕೊಳ್ಳಿ 1/2 ಆನಿಯನ್ ಹಾಕೊಂಡ್ರೆ ಸಾಕಾಗುತ್ತೆ. ಅಂಡ್ ಟೊಮ್ಯಾಟೊ ಲಾಸ್ಟ್. ಟೊಮ್ಯಾಟೊ 1 ಟೊಮ್ಯಾಟೊ ಅಷ್ಟು ಹಾಕೊಂಡ್ರೆ ಟೇಸ್ಟಿಗೆ ಚೆನ್ನಾಗಿರುತ್ತೆ. ಓಕೆ. ಏನಾಗ್ಬೇಕು ಅಂತಿದ್ದೀರಾ? 2 ಏಲಕ್ಕಿ. ಓದಿ ಕಂಪ್ಲೀಟ್ ಆಗಿದೆ, ಆಲ್ರೆಡಿ ಜಾಬ್ ಮಾಡ್ತಾ ಇದ್ದೀನಿ ಇವಾಗ. ಏನ್ ಜಾಬ್ ಮಾಡ್ತಿದ್ದೀರಾ? ನಾನು ಡಯಾಲಿಸಿಸ್ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ತಾಯಿ ಹೇಳೋದು ನಂಗೆ ಏನು ಅರ್ಥ ಆಗಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿ ಅಂದ್ರೆ ಮೂತ್ರಪಿಂಡ ತಜ್ಞರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ವಾವ್, ಸೂಪರ್. ಎಲ್ಲಿ, ಯಾವ ಹಾಸ್ಪಿಟಲ್ ಅಲ್ಲಿ? ವಿಕ್ಟೋರಿಯಾ ಹಾಸ್ಪಿಟಲ್ ವರ್ಕ್ ಮಾಡ್ತಾ ಇದ್ದೀನಿ. ಸೂಪರ್. ಈಗ ಹೆಂಗ್ ಬಂತು ಹಿಂಗೆ ಅಡ್ಗೆ ಮಾಡೋ ಇಂಟ್ರೆಸ್ಟ್ ನಿಮ್ಗೆ? ಬೇಸಿಕಲಿ ನನ್ ಮಂಡ್ಯದಿಂದ, ಸೊ ನಮ್ಮಲ್ಲಿ ಚಿಕ್ಕ ಮಕ್ಳಿಂದ ಹೇಳ್ಕೊಡ್ತಾ ಬರ್ತಾರೆ. ನಾಟಿ ಮುದ್ದೆ ಕೋಳಿ ಸಾರು ಫೇಮಸ್. ನಾನ್ ನೋಡಿ ನಾಟಿ ಮುದ್ದೆ ಕೋಳಿ ಸಾರು ಅಂತ ಇದೀನಿ. ಮುದ್ದೆ ನಾಟಿ ಕೋಳಿ ಸಾರು ಅನ್ಬೇಕು ತಾನೆ ನಿಮಗೂ? ನೀವು ಅಲ್ಲ ಬಿಡಿ, ನೀವು ಮಂಡ್ಯ ನಾಟಿ ಮುದ್ದೆ ಕೋಳಿ ಸಾರು ಎಲ್ಲ ಸೇಮ್ ಅಲ್ಲ. ಮುದ್ದೆ ಎಲ್ರಿಗೂ ಮಾಡಕ್ ಬರುತ್ತಾ? ಏನ್ ಬೇರೆಯವ್ರ ಮನೇಲಿ ಮುದ್ದೆ ಹೊಡೆದ್ರೆ ವಾಪಸ್ ಬರಕ್ ಮಾಡ್ತಾರಾ? ದಟ್ಸ್ ಓಕೆ, ದಟ್ಸ್ ಆಲ್ ಕಾಮನ್ ಇನ್ ಮೈ ಕಿಚನ್. ನಾನು ಜೋರಾಗಿ ಮಾತಾಡಿದ್ರೆ ಪಾತ್ರೆ ಸಾಮಾನಲ್ಲಿ ನಡುಗುತ್ತೆ ಹಂಗೆ. ಓಕೆ, ಇದು ಇವಾಗ ಫ್ರೈ ಆಗಿದೆ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಬೇಕು. ರೋಸ್ಟ್ ಮಾಡ್ಕೊಂಡಿದ್ ಪ್ಯಾನ್ ಅಲ್ಲಿ ಆಯಿಲ್ ಹಾಕೊಬೇಕು. ಓಕೆ. ಪ್ಯಾನ್ ಬಿಸಿ ಆಯ್ತು. ಅಕ್ಕ ಕೈ ಹಾಕ್ಬಿಟ್ಟು ನೋಡ್ತಾರ ಪ್ಯಾನ್ ಬಿಸಿ ಆಗಿದೆಯಾ ಅಂತ. ಓಕೆ, ಸೊ ಇವತ್ತಿನ ಅಡುಗೆಲಿ ನಾವು ಬಳಸ್ತಾ ಇದ್ವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಬಿಸಿ ಆದ್ಮೇಲೆ ಕರಿಬೇವು ಸೊಪ್ಪು ಹಾಕ್ಬೇಕು. ಓಕೆ. ಹೆಲ್ಮೆಟ್ ಹಾಕೊಂಡು ಅಡುಗೆ ಮಾಡಕ್ಕೆ ಇನ್ಮೇಲೆ ನೋಡಿ ಚಟಪಟ ಅಂತ ಸ್ಕಿನ್ ಎಲ್ಲ ಹಾಳೋದಿಲ್ವಾ? ಟೊಮ್ಯಾಟೊ ಹಾಕ್ಬೇಕು. ಆನಿಯನ್ ಹಾಕ್ಬೇಕು. ನಾಟಿ ಟೊಮ್ಯಾಟೊ. ಆನಿಯನ್ ಎಲ್ಲ ಬ್ರೌನ್. ಎಲ್ಲಿ ಮಂಡ್ಯದಲ್ಲಿ ಎಲ್ಲಿ ಇರೋದು ನೀವು? ನಾಗಮಂಗಲ ಗೊತ್ತಾ? ಹೌದಾ, ನಾಗಮಂಗಲ. ನಾವು ಮತ್ತೆ ಅದನ್ನ ಬಿಟ್ಬಿಟ್ಟು ಬೆಂಗ್ಳೂರ್ಗೆ ಯಾಕೆ ಬಂದ್ರಿ? ಜಾಬ್ ಮಾಡ್ಬೇಕಲ್ಲ, ಓದ್ಬೇಕಲ್ಲ. ಅಯ್ಯೋ, ಅಲ್ಲೇ ಹೊಲ್ದಲ್ಲೋ ಗದ್ದೆಲ್ಲೋ ಕೆಲಸ ಮಾಡ್ತಿದ್ರೆ ಆಗಿತ್ತಿಲ್ವಾ? ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾವು ನಾವು ಗ್ರೈಂಡ್ ಮಾಡ್ಕೊಂಡಿರೋದು ಹಾಕ್ಬೇಕು. ಸ್ವಲ್ಪ ವಾಟರ್ ಕೊಡ್ತೀರಾ? ಅಮ್ಮ ಅಮ್ಮ ಅಮ್ಮ. ವಾಟರ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಬೇಕು. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರಬೇಕು. ವಾಕೆ, ನಾನು ನೀವ್ ಯಾವ್ದೋ ಸೇಟು ಫಿಗರ್ ಅನ್ಕೊಂಡಿದ್ದೆ ಕಣಗ. ನೋಡಿದಾಗ ನಂಗೆ ಅನ್ಕೊಂಡಿದ್ದೆ. ನನ್ನ ನೋಡಿದ್ರೆ ಮಂಡ್ಯ ಹುಡುಗಿ ಅನ್ಸಲ್ಲ ಕಣಕ. ಮಂಡ್ಯದವ್ರು ಹೆಂಗಿರ್ತಾಳೆ?
ನೀವ್ ನೋಡಿದ್ರೆ ಎಷ್ಟು ಸಾಫ್ಟ್ ಆಗಿ ಏನ್ ಕುಕ್ತಾ ಇದ್ದಿ ಹೇಳು? ಎಗ್ ಕರಿ ಮಾಡ್ತಾ ಇದ್ದೀನಿ. ಎಂತ ಕರಿ? ಎಗ್ ಕರಿ. ಅಯ್ಯೋ ಮಾಟೆ ಕೋಳಿ ಜನ ಮಾಡ್ತಾ ಇದೀನಿ ನಾನು. ಇವಾಗ ಇದು ಬಾಯ್ಲ್ ಆಗ್ತಾ ಇದೆ. ನಾವೇನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಎಗ್ ಹೊಡೆದ್ಬಿಟ್ಟು ಎಗ್ ಹಾಕ್ಬೇಕು. ಯಾರ ತಲೆ ಮೇಲೆ ಹೊಡಿಬೇಕು ಹೇಳಕ್ಕ? ನಾನು ಅದ್ರಲ್ಲೆಲ್ಲ ಸಖತ್ ಫೇಮಸ್. ಓಲಿಯಾ ಬಾಡ್ಬೇಕು. ಇವಾಗ ಇಲ್ಲಿ ಯಾರ ತಲೆ ಮೇಲೆ ಹೊಡಿಯೋದ್ ಬೇಡ, ಕರಿ ಒಳಗಡೆ ಹಂಗೆ ಹೊಡೆದ್ಬಿಟ್ಟು ಹಾಕೋಣ. ಅಕ್ಕ ನಾನು ಎಗ್ ಹೊಡೆದೊಂದು ಸ್ಟೈಲ್ ಅನ್ನು ಹೇಳ್ಕೊಡ್ಲಕ್ಕ. ಅನ್ಕೊಂಡು ಹೊಡಿಯ ಹೊಡಿಲ್ಲ. ಮದ್ವೆ ಆಗೋ ಗುಂಡ ಅಂದ್ರೆ ನೀನೇ ನನ್ನ ಹೆಂಡ್ರು ಅಂದ್ಲ. ನೀವೇಲ್ವಾ ಐಡಿಯಾ ಕೊಟ್ಟಿದ್ದು? ನಾನು ಬೇರೆ ಎಲ್ಲರೂ ಹೊಡಿಯಕ್ಕ, ಮನೆಯಿಂದ ಯಾರನ್ನು ಕರ್ಕೊಂಡ್ ಬಂದಿಲ್ವಕ್ಕ ಹೊಡಿಯಕ್ಕೆ? ಇಲ್ಲ, ಯಾರು ಬರಲ್ಲ ಅಂತ ಹೇಳಿದ್ರು. ಅದಕ್ಕೆ ಹಾಗಾದ್ರೆ ಸಖತ್ತಾಗಿ ಹೊಡಿತೀಯಕ್ಕ, ಅದಕ್ಕೆ ಯಾರು ಬರಲ್ಲ ಅಂದವ್ರು ನಿನ್ ಜೊತೆಲಿ. ಓಕೆ. ಈ ಮೊಟ್ಟೆಗೆ ನೋವಾಗಲ್ಲ, ಜೋರಾಗಿ ಹೊಡಿಯಕ್ಕ ಪರವಾಗಿಲ್ಲ. ಇವಾಗ ನಾವು ಎಗ್ ಹೊಡೆದ್ಬಿಟ್ಟು ಇದ್ರಲ್ಲಿ ಹಾಕ್ಬೇಕು. ಓ ಅಕ್ಕ ಏನಾಯ್ತು? ಅದೆಲ್ಲ ಮಿಕ್ಸ್ ಮಾಡ್ಬಾರ್ದು, ಕಲಿಸ್ಬಾರ್ದು. ಹಂಗೆ ಇರ್ಬೇಕಾ? ಇಷ್ಟು ಎನರ್ಜೆಟಿಕ್ ಆಗಿ ಹೆಂಗ್ ಇರ್ತೀರಾ ನೀವು? ನೀವು ಮಾಡೋ ಅಡ್ಗೆಯಿಂದ ತಿಂದು ತಿಂದು ನಾನು ಇವತ್ತೇ ಫಸ್ಟ್ ಟೈಮ್ ನಿಮ್ಗೆ ಅಡ್ಗೆ ಮಾಡ್ಕೊಡ್ತಾ ಇರೋದು. ನೀನು ಅಂದೇನಕ್ಕ, ನಿಮ್ಮಂತ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದೀರಾ ನನ್ಗೆ ಅಂತ ಅನ್ಕೊಂಡ್ ಖುಷಿ ಆಗ್ಬಿಟ್ಟೆ. ರೆಸ್ಪೆಕ್ಟ್ ಇಲ್ಲಿದೆ ಅಕ್ಕ. ಈ ಜೀವ ಯಾಕಮ್ಮ ಥೆರಪಿಸ್ಟ್ ಇಲ್ಲದ ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ಅಡ್ಗೆ ಕಾರ್ಯಕ್ರಮ ನೋಡ್ತೀರಾ ಅನ್ನಂಗಾಯ್ತು. ಅಡ್ಗೆ ಕಾರ್ಯಕ್ರಮ ನೋಡಿನೇ ಅಡ್ಗೆ ಕಾರ್ಯಕ್ರಮಕ್ಕೆ ಬಂದಿರೋದು. ಅಲ್ಲೆಲ್ಲೆಲ್ಲೆಲ್ಲೆ ಅಡ್ಗೆ ಕಾರ್ಯಕ್ರಮ ನೋಡಿ ಅಡ್ಗೆ ಮನೆ ಕಾರ್ಯಕ್ರಮಕ್ಕೆ ಬಂದಿರೋದು ಅಂತ ಹೇಳ್ಬೇಕು. ಹೌದು. ಎಷ್ಟು ಪುಸ್ತಕ ಓದಕ್ಕ ಥೆರಪಿಸ್ಟ್ ಆಗಕ್ಕೆ? ಒಂದ್ ಇಯರ್ ಅಲ್ಲಿ 6 ಬುಕ್ಸ್ ಇರುತ್ತೆ. ಅಯ್ಯೋ ಅಯ್ಯಪ್ಪ, ಅಷ್ಟೊಂದು ಓದಿದ್ಯಕ್ಕ? ಅದ್ ಮುಚ್ಚಿದ್ರೆ ಬೇಯಲ್ವಾ ಅಕ್ಕ? ಬೇಯುತ್ತೆ, ಬಟ್ ತಳ ಹಿಡಿದ್ ಬಿಡುತ್ತಂತ ಎಗ್. ಇವಾಗ ಎಗ್ ಕರಿ ರೆಡಿ ಆಗಿದೆ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡೋದಷ್ಟೇ. ಇವಾಗ ನಾವು ಎಗ್ ಕರಿ ರೆಡಿ ಮಾಡಿದೀವಲ್ವಾ, ಅದನ್ನ ನೀಟಾಗಿ ಸರ್ವ್ ಮಾಡ್ಬೇಕು. ಚೆಟ್ಟಿನಾಡ್ ಸ್ಪೆಷಲ್ ಎಗ್ ಕರಿ. ವಾವ್, ಸೂಪರ್. ಏನ್ ಸಿಂಪಲ್ ಆಗಿ ಮಾಡ್ಬಿಟ್ರಿ. ಚೆಟ್ಟಿನಾಡ್ ಎಗ್ ಕರಿ. ನಾವು ಎಗ್ಗನ್ನ ಹಿಂಗ್ ಮುರ್ಕೊಂಡು ತಿಂತಾ ಇದೀವಿ ಅನ್ನದ ಜೊತೆಗೆ. ಆಹಾ, ತಿನ್ಲಾ? ತಿಂದು ನಂಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ವಾವ್, ಸಖತ್ ಸ್ಪೈಸಿ ಆಗಿದೆ ತನು ಅವರೇ. ನೀವು ಚುಚ್ಚೋದ್ ಮಾತ್ರ ಅಲ್ಲ, ಬಾಣ್ಲಿ ಕೆಚ್ಚೋದು ಸಖತ್ತಾಗಿ ಮಾಡ್ತೀರಾ. ಮತ್ತೆ ನಾವು ಅಂದ್ರೆ ಸುಮ್ನೆನಾ ಅಲ್ವಾ? ಮಂಡ್ಯ ಹಾಕ್ಳು ಅಂದ್ರೆ ಸುಮ್ನೆನಾ? ಮಂಡ್ಯ ಹಾಕ್ಲು ಅಂದ್ರೆ ಸುಮ್ನೆನಾ? ಸ್ಪೈಸಿಯಾಗಿ ಮಾಡಿದೀರಾ. ಈ ಜ್ವರ ಗಿರ ಇದ್ದವ್ರಿಗೆ ಬಾಯ್ ಕೆಟ್ಟೋಗಿರುತ್ತಲ್ಲ, ಅಂತವ್ರ ಏನಾದ್ರು ತಿಂದ್ರೆ ಜ್ವರನೂ ಹೋಗ್ಬಿಡುತ್ತೆ, ಎಲ್ಲ ನಾರ್ಮಲ್ ಆಗುತ್ತೆ. ಎಲ್ಲ ನಾರ್ಮಲ್ ಆಗ್ಬಿಡುತ್ತೆ. ಸೂಪರ್, ಸಖತ್ತಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇವತ್ತು ನಮ್ಮ ತರೋರ್ ಮಾಡಿರುವಂತಹ ಚೆಟ್ಟಿನಾಡು ಎಗ್ ಕರಿಗೆ ಮಾಜ್ಗೆ ಚೆಟ್ಟಿನಾಡ್ ಸ್ಪೆಷಲ್ ಎಗ್ ಕರಿ ಮಾಡುವ ವಿಧಾನ. ಒಂದು ಪ್ಯಾನ್ಗೆ ಸಣ್ಣಗೆ ಹೆಚ್ಚಿದ ಅರ್ಧ ಕಪ್ ಹಸಿಮೆಣಸಿನಕಾಯಿ, ಅರ್ಧ ಚಕ್ಕೆ, 1 ಇಂಚ್ ಸ್ಲೈಸ್ ಮಾಡಿದ ಶುಂಠಿ, ಸ್ವಲ್ಪ ತೆಂಗಿನ ತುರಿ, ಅರ್ಧ ಕೈ ಹಿಡಿ ಬೆಳ್ಳುಳ್ಳಿ, 3 ಟೇಬಲ್ ಸ್ಪೂನ್ ಹುರಿಗಡಲೆ, ಅರ್ಧ ಟೀ ಸ್ಪೂನ್ ಗಸಗಸೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಬೌಲ್ ಹೆಚ್ಚಿದ ಈರುಳ್ಳಿ, ಅರ್ಧ ಬೌಲ್ ಹೆಚ್ಚಿದ ಟೊಮ್ಯಾಟೊ, 2 ಏಲಕ್ಕಿ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಬಿಸಿ ತಣ್ಣಗಾಗಲು ಬಿಡಿ. ನಂತರ ಫ್ರೈ ಮಾಡಿಕೊಂಡ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಮಸಾಲೆ ತಯಾರಿಸಿಕೊಳ್ಳಿ. ಈಗ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ಕರಿಬೇವು, ಅರ್ಧ ಕಪ್ ಟೊಮ್ಯಾಟೊ, ಅರ್ಧ ಕಪ್ ಈರುಳ್ಳಿ, ಮಿಕ್ಸ್ ಮಾಡಿದ ಮಸಾಲೆ ಹಾಗೂ ನೀರನ್ನು ಹಾಕಿ ಕುದಿಯಲು ಬಿಡಿ. ಮಸಾಲೆ ಸ್ವಲ್ಪ ಕುದ್ದ ನಂತರ ಮೊಟ್ಟೆಗಳನ್ನು ಒಡೆದು ಬೇಯುತ್ತಿರುವ ಮಸಾಲೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಸಮಯ ಬೇಯಲು ಬಿಡಿ. ಮೊಟ್ಟೆ ಬೆಂದ ನಂತರ ಕರಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಚೆಟ್ಟಿನಾಡ್ ಸ್ಪೆಷಲ್ ಎಗ್ ಕರಿ ಸವಿಯಲು ಸಿದ್ಧ. ತನು ಅವರೇ, ಅದ್ಭುತವಾದ ಕರಿನ ಮಾಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಇವಾಗ ನೋಡಪ್ಪ ನಮ್ಮ ಮಂಡ್ಯ ಹುಡುಗಿ ಅಂತ ಫೀಲ್ ಆಯ್ತು. ಆ ಖಾರ ಆ ಸ್ಪೈಸಿ ತಿಂದ ಮೇಲೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಅಡುಗೆ ಮನೆಗೆ ಕೊಟ್ಟಿದ್ದಕ್ಕಾಗಿ. ಇವತ್ತಿನ ಮನೆ ಮದ್ದು ಸಂಚಿಕೆಯಲ್ಲಿ ನಮ್ಗೆ ಅದ್ಭುತವಾದ ರೆಮಿಡಿಯನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ಔಷಧಿ ರಹಿತ ಚಿಕಿತ್ಸಾ ತಜ್ಞರು. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪೂರ್ವಿ ಜಯರಾಜ್. ಇವತ್ತು ಯಾವ ರೆಮಿಡಿಯನ್ನ ತೋರಿಸೋದಕ್ಕೆ ಬಂದಿದ್ದೀರಾ? ತುಂಬಾ ಜನಕ್ಕೆ ಬೆಡ್ ಸೋರ್ ಆಗುತ್ತೆ, ಅಂದ್ರೆ ಬೆಡ್ ರಿಡನ್ ಆಗೋಗಿರ್ತಾರೆ, ಮತ್ತೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ, ಅಥವಾ ಕೆಲವು ಸತಿ ಅದು ಒಂಥರ ಅವ್ರ ಬಿಸಿಲಿಗೆ ಎಕ್ಸ್ಪೋಜರ್ ಇರೋದಲ್ಲ, ಅಂದ ಬ್ಯಾಕ್ಟೀರಿಯಾ ಗ್ರೋತ್ ಹೆಚ್ಚಾಗ್ತಾ ರಕ್ತ ಸೋರೋದು, ಪಸ್ ಹೆಚ್ಚಾಗೋದು, ಈ ತರ ಬೇರೆ ಬೇರೆ ಸಮಸ್ಯೆಗಳು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಆಗ
ಅವ್ರಿಗೆ ಪ್ರಮುಖ ಕಾಯಿಲೆ ಯಾವ್ದ್ರಿಂದ ಬೆಡ್ ರಿಡನ್ ಆಗಿರ್ತಾರೋ ಅದಕ್ಕಿಂತ ಹೆಚ್ಚಾಗಿ ಈ ಹುಣ್ಣುಗಳು ತುಂಬಾ ದೊಡ್ಡದಾಗಿ ಚರ್ಮದಲ್ಲಿ ಬೆಳೆದು ಅದೇ ಹೆಚ್ಚು ಅವ್ರಿಗೆ ಕಿರಿಕಿರಿಯನ್ನು ಕೊಡಕ್ ಶುರು ಮಾಡುತ್ತೆ. ಅದಕ್ಕೆ ತುಂಬಾ ಸುಲಭವಾದ ಒಂದು ಬಿಲ್ವ ಬೇವು ಎಣ್ಣೆ ಅಂತ ನಾವು ಕರಿಬಹುದು. ತುಂಬಾ ಸುಲಭ, ಬನ್ನಿ ಅದು ಹೇಗೆ ಅಂತ ನೋಡಿ. ಓಕೆ, ಸೂಪರ್. ಸೊ ಇವತ್ತು ನಮ್ಮ ಡಾಕ್ಟ್ರು ಬಿಲ್ವ ಬೇವು ಎಣ್ಣೆಯನ್ನ ತಯಾರಿಸ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ ಇದಕ್ಕೆಲ್ಲ ಸಾಮಗ್ರಿಗಳು ಬೇಕು ಅಂತ. ಹೆಸರಲ್ಲೇ ಇರೋ ಹಾಗೆ ಬಿಲ್ವದ ಎಲೆಗಳು ಅಂಡ್ ಬೇವಿನ ಎಲೆಗಳಂತೂ ನಮ್ಮಲ್ಲಿ ಆರಾಮವಾಗಿ ಸಿಗತ್ತೆ. ಸೊ ಅದನ್ನು ಈ ರೀತಿ ತೊಳೆದು ಬಿಡಿಸಿಟ್ಕೋಬೇಕು. ಸೂಪರ್. ಅಂಡ್ ಇದನ್ನ ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ಸ್ವಲ್ಪ ನೆರಳಲ್ಲಿ ಒಣಗಿಸ್ಕೋಬೇಕು. ತುಂಬಾ ಉರಿ ಬಿಸಿಲಲ್ಲಿ ತರತರೆಯಾಗಿ ಅದನ್ನ ಫ್ರೈ ಮಾಡೋ ತರದ್ದೇನು ಮಾಡದೇ ಇದ್ರು ಸ್ವಲ್ಪ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಡ್ರೈ ಆಗೋ ತರ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡ್ಮೇಲೆ ಇದನ್ನ ಒಂದು ಪೌಡರ್ ತರ ಮಾಡ್ಕೊಳ್ಬೇಕು. ಸೊ ಇದನ್ನ ತೊಳೆದು ಒಣಗಿಸಿ ಪೌಡರ್ನ ಮಾಡ್ಕೊಂಡ್ ಬಂದಿದ್ದೀನಿ, ತೋರಿಸ್ತೀನಿ. ನಯನ ಈ ತರ ಬಿಲ್ವ ಮತ್ತು ಬೇವಿನ ಎಲೆಯನ್ನ ಈ ರೀತಿ, ಅಂದ್ರೆ ನಾವು ಒಣಗಿಸಿದ್ಮೇಲೆ ಅದ್ರ ನೀರಿನ ಅಂಶ ಕಮ್ಮಿ ಆಗುತ್ತಲ್ಲ, ಸೊ ನಾವು ಮಿಕ್ಸಿಗೆ ಹಾಕಿದ್ರೆ ಸಾಕು, ಈ ತರ ತರತರಿಯಾಗಿ ಅದು ಪೌಡರ್ ಆಗೋಗುತ್ತೆ. ಈಗ ಇದನ್ನ 2 ರೀತಿಯಲ್ಲಿ ಬಳಸಬಹುದು. ನಾನು ಆಗ್ಲೇ ಹೇಳಿದಾಗೆ ದೊಡ್ಡ ದೊಡ್ಡ ಹುಣ್ಣು, ಗಾಯ, ಅಂದ್ರೆ ಒಂಥರ ಒಂದೇ ಮಲ್ಗಿ ಇಲ್ಲೆಲ್ಲ ಕೆಲವ್ರಿಗೆ ಆಂಪಿಟ್ ಹತ್ರ ಕಿತ್ತೋಗಿರುತ್ತೆ, ತೊಡೆ ಸಂದಿಯಲ್ಲಿ ಮತ್ತು ಅವರ ಹಿಂದೆ ಲೋವರ್ ಬ್ಯಾಕ್ ಹತ್ರ ಎಲ್ಲ ತುಂಬಾನೇ ಗಾಯ ಆಗಿರುತ್ತೆ. ಈ ಒಂದು ಮದ್ದನ್ನು ಉಪಯೋಗಿಸಕ್ಕಿಂತ ಮುಂಚೆ 2 ವಿಷಯವನ್ನ ಗಮನ ಇಟ್ಕೋಬೇಕು. ಒಂದು, ಆ ಜಾಗದಲ್ಲಿ ರಕ್ತಸ್ರಾವ ಆಗ್ತಾ ಇದ್ರೆ ಆಗ ಇದನ್ನ ಬಳಸೋದು ಬೇಡ. ಅಥವಾ ತುಂಬಾ ಪಸ್ಸೆಲ್ಲ ಫಾರ್ಮ್ ಆಗಿದ್ರು ಕೂಡ ಖಂಡಿತ ಇದನ್ನ ಉಪಯೋಗಿಸಬೇಡಿ. ಬೇರೆ ರೀತಿ ಮೆಡಿಕಲ್ ಹೆಲ್ಪ್ ತಗೊಳ್ಳೋದು ಸೂಕ್ತ. ಬಟ್ ಇಲ್ಲ, ಪರವಾಗಿಲ್ಲ, ತೀರಾ ಹಸಿ ಇಲ್ಲ, ಬಟ್ ಗಾಯ ಮಾಡ್ತಾ ಇಲ್ಲ, ಒಣಗ್ತಾ ಇಲ್ಲ, ಹೀಲ್ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ಉಪಯೋಗಿಸಬಹುದು. ಇದಕ್ಕೆ ನಾವು ಒಂದು ಪೇಸ್ಟ್ ತರ ಮಾಡ್ಕೊಳ್ಬಹುದು. ಸೊ ಈಗ ಸದ್ಯಕ್ಕೆ 1 ಸ್ಪೂನ್ ಅಲ್ಲಿ ಈ ರೆಮಿಡಿ ಮಾಡೋದು ತೋರಿಸ್ತೀನಿ. ಈ ರೀತಿ ಬಿಲ್ವ ಮತ್ತು ಬೇವಿನ ಎಲೆಯನ್ನ ಪೌಡರ್ನ ಹಾಕೊಂಡು 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಅದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಗೆ ಒಂದು ನೀಟಾಗಿ ಪೇಸ್ಟ್ ಆಗುತ್ತೆ. ಅಫ್ಕೋರ್ಸ್ ತೀರಾ ರನ್ನಿಂಗ್ ಆಗಿ ಸೋರೋ ತರ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ. ಸುಲಭ ಗೊತ್ತಾಗತ್ತೆ ನಮ್ಗೆ ಎಷ್ಟು ಎಣ್ಣೆ ಹಾಕ್ಬೇಕಂತ. ಇದು ಕರೆಕ್ಟ್ ಆಗಿದೆ. ಸೊ ಇದನ್ನ ಡೈರೆಕ್ಟ್ ಆಗಿ ಗಾಯದ ಮೇಲೆ ಹಚ್ಚೋದಲ್ಲ, ಆ ಗಾಯದ ಸುತ್ತ ಬಾರ್ಡರ್ ಇರುತ್ತಲ್ಲ ಅಲ್ಲಿ ನಿಧಾನವಾಗಿ ಹಚ್ಕೊಂಡು ಹೋಗ್ಬೇಕು. ಓಕೆ, ಅದಾದ್ಮೇಲೆ ಈ ಪೌಡರ್ ಏನಿರುತ್ತೆ, ಡ್ರೈ ಪೌಡರು, ಅಂಡ್ ಗಾಯದ ಮೇಲೆ ಡೈರೆಕ್ಟ್ ಆಗಿ ಇದನ್ನ ಜಸ್ಟ್ ಹಾಗೆ ಉದುರಿಸ್ಬೇಕು. ಅಬ್ಸಲ್ಯೂಟ್ಲಿ ಉರಿಯಲ್ವಾ ಅದು? ಖಂಡಿತ ಅಷ್ಟೊಂದೇನು ಹಿಂಸೆ ಆಗಲ್ಲ. ಬೇರೆ ಕ್ರೀಮ್ಗಳಿಗೆ ಸಂಬಂಧಪಟ್ಟ ನೋಡಿದ್ರೆ ಬೇರೆ ಕ್ರೀಮ್ಗಳಿಗಿಂತ ಮಚ್ ಬೆಟರ್ ಆಕ್ಚುಲಿ. ಅಂಡ್ ಇದು ಇನ್ನೊಂದು ವಿಷಯ ಏನು ಅಂದ್ರೆ, ಈಗ ನೀವು ಬೆಳಗ್ಗೆ ಹಚ್ಚಿದ್ರೆ ಮಧ್ಯಾಹ್ನ ಅಥವಾ ಸಂಜೆ ತೊಳ್ಕೊಳ್ಬಹುದು. ಹಾಗೆ ಬಿಟ್ಟು ಅದು ಗಟ್ಟಿಯಾಗಿ ಅಲ್ಲೇ ಇರೋ ತರ, ಅಂದ್ರೆ ಕೆಲವರು ಏನ್ ಮಾಡ್ತಾರೆ, ಓವರ್ ನೈಟ್ ಬಿಟ್ಬಿಡ್ತಾರೆ, ಒಂದಿನ ಪೂರ್ತಿ ಹಾಕೊಂಡಿರ್ತೀನಿ ಅಂತಾರೆ. ಯಾಕಂದ್ರೆ ಅಲ್ಲಿ ಮತ್ತೆ ಅದು ಹೆಪ್ಕಟ್ಟಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅಷ್ಟೊಂದು ಅವ್ರಿಗೆ ಡೀಪ್ ವೂಂಡ್ ಆಗೋಗಿರುತ್ತೆ. ಅದರಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಫ್ಯೂ ಅವರ್ಸ್ ಆದ್ಮೇಲೆ ತೆಗೆದ್ಬಿಡ್ಬೇಕು. ಬಟ್ ಈ ಬಿಲ್ವಾದಲ್ಲಿರುವಂತಹ ಒಂದು ಟಿಶ್ಯೂ ರಿಪೇರ್ ಕ್ವಾಲಿಟಿ ಏನಿದೆ, ಇದು ಚಮತ್ಕಾರಯುತವಾದದ್ದು. ಇನ್ಫ್ಯಾಕ್ಟ್ ಇದಕ್ಕಷ್ಟೇ ಅಲ್ಲ, ಯಾವುದೇ ತುಂಬಾ ದಿನದಿಂದ ಗಾಯವಾಸಿ ಆಗ್ತಾ ಇಲ್ಲ ಅಂದ್ರೆ ಖಂಡಿತ, ಅಫ್ಕೋರ್ಸ್ ಪಸ್ಸು ರಕ್ತ ಬರ್ದೇ ಇರೋ ತರದ್ದು ನೋಡ್ಕೊಳ್ಳಿ, ಖಂಡಿತ ಉಪಯೋಗಿಸಬಹುದು. ಅಷ್ಟು ಒಂದು ಹೀಲಿಂಗ್ ಪ್ರಾಪರ್ಟಿ ಬಿಲ್ವೆ ಎಲೆಯಲ್ಲಿ ಇದೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇದು ಆಂಟಿ ಫಂಗಲ್, ಆಂಟಿ ಬ್ಯಾಕ್ಟೀರಿಯಲ್ ಬೇವು. ನಮ್ಗೆ ತಿಂದ್ರೇನೆ ಗೊತ್ತಾಗುತ್ತೆ ಎಷ್ಟು ಔಷಧ ಗುಣಗಳಿದೆ ಅಂತ. ಏನು ಫಂಗಸ್ ತರದ್ದು, ಪಸ್ ತರದ್ದು ಇಲ್ಲ ಅಂದ್ರೆ ಖಂಡಿತ ಉಪಯೋಗಿಸಬಹುದು. ತುಂಬಾ ಬೇಗ ಗಾಯ ಮಾಡುತ್ತೆ. ಸೊ ಥ್ಯಾಂಕ್ ಯು ಡಾಕ್ಟ್ರೆ, ಇಷ್ಟು ಅದ್ಭುತವಾಗಿರುವಂತಹ ರೆಮಿಡಿಯನ್ನ ನಮಗೆ ತೋರಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇವತ್ತಿನ ನಮ್ಮ ತನು ಅವರ ಚಟಿನಾಡು ಎಗ್ ಕರಿನು ಸಖತ್ತಾಗಿತ್ತು. ಹಾಗೆ ನಮ್ಮ ಶೆಫ್ ಅವರ ಪೆಪ್ಪರ್ ಚಿಕನ್ ಕೂಡ ಸೂಪರ್ ಆಗಿತ್ತು. ನಮ್ಮ ಹೋಮ್ ರೆಮಿಡಿ ಇವತ್ತು ಅದ್ಭುತವಾಗಿ ಹೇಳ್ಕೊಟ್ರು. ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಎಂಡ್ ಮಾಡ್ತಾ ಇದ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗ್ತೀನಿ. ಇದು ಸನ್ ಉದಯ ಪ್ರೆಸೆನ್ಸ್ ಅಡುಗೆ ಮನೆ, ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿರುವಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ ಅಲ್ಲಿ ದೊರೆಯುತ್ತವೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೈನಿಂಗ್ ಆಫ್.